ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಮಾಡ್ಕೊಳ್ಳಿ. ಸೊ ಇನ್ನು ವೀಡಿಯೋ ಎಷ್ಟು ದಿನ ಅಂತ ಹಾಗೆ ನೋಡ್ತೀರಾ. ಸೊ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಲ್ವ. ಎಸ್, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ನಮ್ಮ ಶಾಪಿಂಗು ಅಂತ. ಈ ವರ್ಷ ನಾವು ನಮ್ಮ ದೇವ್ರಿಗೆ ಶಿವಂ ಸಿಲ್ಕ್ಸ್ ಅಂತ ವಿಜಯನಗರದಲ್ಲಿರುವಂತಹ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಸ್ಯಾರೀಸು. ಸೊ ನಾನು ಈ ವಿಡಿಯೋ ಎಂಡಲ್ಲಿ ಯಾವ ಸೀರೆ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಿಮಗೂ ಗೊತ್ತಾದರೆ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ, ಈಗ ನೆಕ್ಸ್ಟ್ ವಿಜಯನಗರದಿಂದ ನಾವು ಬಂದಿದ್ದೇನೆ ಮಾರ್ಕೆಟ್ಗೆ, KR ಮಾರ್ಕೆಟ್. ನಿಮಗೆಲ್ಲರಿಗೂ ಗೊತ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಆ್ಯಂಡ್ ಎಷ್ಟು ಜನ ತುಂಬಿಕೊಂಡಿರ್ತಾರೆ. ಅದು ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂತೂ ಇನ್ನೂ 5 ಡೇಸ್ ಟೈಮ್ ಇದೆ. ಆಲ್ರೆಡಿ ಎಷ್ಟು ಜನ ಅಂತ ಅಂದರೆ ನಮ್ಮ ಅಮ್ಮಂಗೆ ಮಾರ್ಕೆಟ್ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಒಂದು ಶಾರ್ಟ್ ಕಟ್ ಇತ್ತು. ಸೊ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೋ ಒಂದು ರೋಡಿಗೆ ಬಂದ್ವಿ, ಅಲ್ಲಿ ನೋಡಿದ್ರೆ ಇಲ್ಲಿ ಫುಲ್ ಕಂಪ್ಲೀಟ್ ಟ್ರಾಫಿಕ್ಕು. ನೀವು ನೋಡ್ತಾ ಇರ್ಬೋದು, ಮೂನು ಆಗೋಕ್ಕೆ ಜಾಗನೇ ಇಲ್ಲ, ಅಷ್ಟು ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು. ಹಾಗೆ ಹೋಗ್ಬೇಕಾದ್ರೇ ಸ್ವಲ್ಪ ಹಣ್ಣುಗಳನ್ನ ತೊಗೊಳ್ಳೋಣ ಅಂತ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ತೊಗೊಳ್ಳೋಣ ಅಂತ. ಇಲ್ಲೂ ಫುಲ್ಲು ಟ್ರಾಫಿಕ್ ಆಗಿತ್ತು. ಆ್ಯಕ್ಚುಲಿ ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ಟ್ರಾಫಿಕ್ ಆಗಿಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ ಎಲ್ಲ ಫ್ರೂಟ್ಸು. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾರೆ. ಬಿಕಾಸ್ ಯಾಕೆಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು ಎಲ್ಲದ್ರ ಮೇಲೂ. ನಮ್ಮಮ್ಮ ಇನ್ನು ಮುಂದೆ ಚೆನ್ನಾಗಿರುತ್ತೆ ಅಂತ ಹೋಗ್ತಿದ್ದಾರೆ. ಹಾಗೆ ಈ ಸ್ಟ್ಯಾಂಡನ್ನ ನೋಡಿದ್ವಿ. ಸೊ ಸ್ಟ್ಯಾಂಡ್ ಆ್ಯಕ್ಚುಲಿ ನಮ್ಮ ಮನೇಲಿ ದೊಡ್ಡದಾಗಿತ್ತು. ಸೊ ಈ ಸತಿ ಸ್ವಲ್ಪ ಚಿಕ್ಕದಾಗಿರೋದನ್ನ ತೊಗೊಳ್ಳೋಣ ಅಂತ ನಮ್ಮ ಮಾಮನೇ ಒಂದು ಮಾಡಿಕೊಟ್ಟಿದ್ರು. ಸೊ ಅದರಲ್ಲೇ ನಾವು ಕೂರಿಸ್ತಾ ಇದ್ದಿದ್ದು ಯಾವಾಗಲೂ ನೀವು ನೋಡಿರೋ ಹಾಗೆ. ಸೊ ಈ ಸತಿ ಒಂದು ಚೇಂಜ್ ಮಾಡೋಣ ಅಂತ ಈ ಒಂದು ಸ್ಟ್ಯಾಂಡನ್ನು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಸ್ಟ್ಯಾಂಡ್ಸ್ ಇಲ್ಲಿ. ಕೈ ಕಾಲು ಎಲ್ಲ ಇಕ್ಕೋದಕ್ಕೇನು ತುಂಬ ಚೆನ್ನಾಗಿತ್ತು ಸ್ಟ್ಯಾಂಡು, ನೋಡೋದಕ್ಕೂ ಕ್ಯೂಟಾಗಿತ್ತು. ಸೊ ಅದಕ್ಕೇನೆ ಈ ಒಂದು ಸ್ಟ್ಯಾಂಡನ್ನ ನಾವು ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ದಾಳಿಂಬೆ ಹಣ್ಣು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಇಲ್ಲಿ ತಗೊಳ್ತಾ ಇದ್ರು ನಮ್ಮಮ್ಮ. ಆ್ಯಕ್ಚುಲಿ ನಾವು ಹಣ್ಣುಗಳನ್ನ ಲಾಸ್ಟಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ಯಾರು ಈ ಒಂದು ನೋಡ್ಕೊಂಡು ಹೋದರೆ ಮತ್ತೆ ಅದೇ ರೋಡಿಗೆ ಬರೋದಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಆ ಸ್ಟ್ಯಾಂಡ್ ತೊಗೊಂಡ್ವಲ್ಲ ಅದ್ರ ಪಕ್ಕನೇ ಇತ್ತು. ಸೊ ಅದಕ್ಕೆ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಈಗ ನಾವು ಪ್ರಾಪರಾಗಿ ಮಾರ್ಕೆಟ್ ಒಳಗಡೆ ಬಂದಿದ್ದು. ಇಲ್ಲಿಂದ ಸ್ಟಾರ್ಟ್ ಆಯಿತು. ತುಂಬ ಜನ ನುಗ್ಗು ಥರ ಇದ್ದರು. ಆ್ಯಂಡ್ ವಿಡಿಯೋ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ಕಳ್ತನ ಆಗೋದು ಬೇರೆ ಜಾಸ್ತಿ. ಸೊ ಅದಕ್ಕೆ ನಾನು ನಾವೆಲ್ಲೆಲ್ಲಿ ಏನೇನು ತೊಗೊಂಡ್ವಿ ಅದನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ದೇವ್ರ ಮುಖವಾಡಕ್ಕೆ ಹಾಕೋಕ್ಕೆ ಇದು ಬೇಕಾಗಿತ್ತು. ಅದೇ ಕಣ್ಣು, ಮೂಗ್ಬೊಟ್ಟು ಅದೆಲ್ಲ ಇರ್ತಾರಲ್ಲ. ಸೊ ಅದನ್ನು ನೋಡೋದಕ್ಕೆ ಬಂದ್ವಿ. ಬಟ್ ಇಲ್ಲೇ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಅದಕ್ಕೆ ವಾಪಸ್ ಬಂದುಬಿಟ್ವಿ. ಮುಂದೆ ನೋಡೋಣ ಅಂತ. ಹಾಗೆ ಇಲ್ಲಿ ಹಣ್ಣು ಚೆನ್ನಾಗಿತ್ತು ಅಂತ ನಾವು ಹಣ್ಣು ತೊಗೋತೀವಿ. ನೋಡಿ ಎಷ್ಟು ಜನ ಇದ್ದರು ಅಂತಂದರೆ, ಎಷ್ಟು ಮೂಟೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ರು. ಇನ್ನು ಹಬ್ಬದ ಹಿಂದಿನ ದಿನ ಬಂದರೆ ಅಂತೂ ಜನ ಸಾಗರ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ನಾವೇನಪ್ಪ ಅಂತಂದರೆ ಮಧ್ಯಾಹ್ನ ಹೊರಟಿದ್ದು ಶಾಪಿಂಗ್ ಮಾಡೋದಕ್ಕೆ ಅಂತ. ಅದು 12 ಗಂಟೆ ಮೇಲೆ. ಸೊ ಫುಲ್ ಬಿಸಿಲು ಬೇರೆ ಇತ್ತು. ನೋಡಿ ನಾನು ಹೇಗೆ ಟ್ಯಾನ್ ಆಗ್ತಾಯಿದ್ದೀನಿ ಅಂತ. ಎಷ್ಟು ಬಿಸಿಲು ಇತ್ತು ಅಂತಂದರೆ ನನಗಂತೂ ಎಲ್ಲಪ್ಪ ಬಂದಿದ್ದೀನಿ, ಇಷ್ಟೊತ್ತಿಗೆ ಯಾಕೆ ಬಂದಿದ್ದೀವಿ ಅಂತ ಅನಿಸ್ಬಿಡ್ತು, ಅಷ್ಟು ಬಿಸಿಲಿತ್ತು. ಹಾಗೆ ಇಲ್ಲಿ ಮೂಸಂಬಿ ತಗೊಳ್ತಾ ಇದ್ದಾರೆ. ನಾವು ಅಮ್ಮ ತಗೋಬೇಕಾದ್ರೆ ಇನ್ನು ಏನಪ್ಪ ಅಂತಂದರೆ ಇವತ್ತೇ ಇಷ್ಟು ಜನ, ಇನ್ನು ಹಬ್ಬ 2 ದಿನ ಹಿಂದೆ ಇನ್ನೆಷ್ಟು ಜನ ಇರ್ತಾರೆ ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ನಾನು.
ಸೊ ನೆಕ್ಸ್ಟ್ ಈ ಫ್ರೂಟ್ನ ನಮ್ಮಮ್ಮ ತೊಗೋತಾಯಿದ್ರು. ಸೊ ನನಗೆ ಆ್ಯಕ್ಚುಲಿ ಇದು ಯಾವ ಫ್ರೂಟ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಿಮ್ಗೇನಾದ್ರು ಗೊತ್ತಿದ್ರೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಗೊತ್ತು ನಿಮಗೆ. ಆ್ಯಂಡ್ ಇದನ್ನು ನೋಡೋಕ್ಕೇನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆ ಕಡೆಯಿಂದ ಬರ್ಬೇಕಾದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಅವನು ನಾನು ಹಿಂಗೆ ಹೋಗ್ಬಿಡ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ತೊಗೊಂಬಿಡೋಣ ಬಿಡಿ ಅಂದ್ಬಿಟ್ಟು ತಗೊಳ್ಬಿಟ್ವಿ. ಸೊ ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಕ್ಯೂಟಾಗಿ, ಅದರಿಂದ ತಗೊಂಡ್ವಿ. ನಾನು ಹೇಳಿದ್ನಲ್ಲ ಲೈಕ್ 12 o'clock ಆದಮೇಲೆ ಬಿಟ್ಟಿದ್ದು ಮನೆ ಅಂತ. ಸೊ ಇವಾಗ ಊಟ ಮಾಡಬೇಕಿತ್ತು. ಇಲ್ಲೊಂಥರ ನಾವು ಲೈಕ್ ಮಾರ್ಕೆಟಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಈ ಒಂದು ದುರ್ಗಾ ದರ್ಶನಲ್ಲಿ ಊಟ ಮಾಡ್ತೀವಿ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಆಗಿರ್ಬೋದು ಆ್ಯಂಡ್ ಬಿಸಿಬೇಳೆ ಬಾತ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿರುತ್ತೆ. ಮೆಹಂದಿ ಇಸ್ ಪಾರ್ಟ್ ಆಫ್ ಹಬ್ಬ ಅಂತಾರಲ್ಲ, ಸೊ ಹಾಗೆ ಮೆಹಂದಿ ತೊಗೊಂಡ್ವಿ. ಆ ಎಂಡ್ವರೆಗೂ ಚೆನ್ನಾಗಿ ಕಾಣಿಸ್ತಾರೆ, ನೀವು ನೋಡ್ತಾ ಇರ್ಬೋದು. ನನಗಂತೂ ಸಾಕಾಗೋಯ್ತು ಇಷ್ಟೊತ್ತಿಗೆ. ನೆನೆ ನಮ್ಮಮ್ಮ ಅಂತೂ ಹೋಗ್ತಾರೆ ಮುಂದೆ. ಫೈನಲಿ ನಾವು ಬರಬೇಕಾಗಿದ್ದು ಈ ರಾಜ ಮಾರ್ಕೆಟ್ಗೆ. ಬಿಕಾಸ್ ಇಲ್ಲೇ ನೆನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದು ನಿಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗುವಂತಹ ಜಾಗ ಈ ರಾಜ ಮಾರ್ಕೆಟು. ಸೊ ನೀವು ಏನಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೋಬೇಕು ಅಂತಂದರೆ ನೀವು ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ಬಿಕಾಸ್ ಪ್ರತಿಯೊಂದು ನೀವು ಎಲ್ಲೂ ಬೇರೆ ಕಡೆ ನೋಡೋದೇ ಬೇಡ, ಅಷ್ಟು ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಹುಡುಕೋ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಂತೂ ಜಂಗುಳಿ ನೋಡಬೇಕಿತ್ತು ನೀವು, ತುಂಬ ಜನ ಇದ್ದರು. ಸೊ ನಾವು ಇನ್ನು ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ಶಾಪ್ ಮುಂದೆನೂ ಇಷ್ಟಿಷ್ಟು ಜನ ನಿಂತಿದ್ರು. ಸೊ ನಮಗೆ ಮೊದಲೇ ಯಾರೂ ಇಲ್ಲ ಅಂದ್ರೇ ತೊಗೊಳೋದಕ್ಕೆ ಕಷ್ಟ. ಸೊ ನಾವು ಹಂಗೆ ಸುಮ್ಮನೆ ಹೋಗ್ತಾ ಇದ್ವಿ. ಒಂಥರ ಶಾಪಿಂಗ್ ಚೆನ್ನಾಗೇ ಇರುತ್ತೆ. ಲೈಕ್ ನೀವು ಒಂದು ಸತಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬನ್ನಿ. ಸೊ ಈ ಶಾಪಲ್ಲಂತೂ ನಾವು ಇದೇ ಶಾಪಿಗೆ ಬರಬೇಕು ಅಂತಲೇ ಅಂದ್ಕೊಂಡು ಬಂದಿದ್ದು. ಸೊ ಈ ಶಾಪಲ್ಲಂತೂ ನೀವು ನೋಡಬೇಕು, ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತಂದರೆ ನಮ್ಗಲ್ಲಿ ಮುಂದೆ ಏನು ಆಗ್ತಿದೆ ಅಂತಲೂ ನಮಗೆ ಸಿಗ್ತಾ ಇರಲಿಲ್ಲ ಜಾಗ. ಸೊ ನಾವೇನು ಮಾಡಿದ್ವಿ, ಮತ್ತೆ ವಾಪಸ್ ಆಚೆ ಬಂದ್ವಿ ಆ್ಯಂಡ್ ಇನ್ನೊಂದು ಅಂಗಡಿಗೆ ಹೋದ್ವಿ. ಸೊ ಇಲ್ಲಿ ನೋಡಬೇಕಾದ್ರೆ ನಮಗೆ ಈ ಲಕ್ಷ್ಮಿ ಇದೆಲ್ಲ ತುಂಬ ಇಷ್ಟ ಆಗ್ತೈತಿ, ಎಷ್ಟು ಏನು ಅಂತೆಲ್ಲ ಕೇಳ್ತಾಯಿದ್ವಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಮುಖವಾಡ ಇದ್ದಲ್ಲ, ಸೊ ಅದಕ್ಕೆ ನಾವು ಇದನ್ನು ತೊಗೊಳ್ಳಲ್ಲ. ಬಟ್ ಲೈಕ್ ಸುಮ್ಮನೆ ಎಷ್ಟು ಅಂದಾಜಿರ್ಬೋದು ಅಂತ ನಾವು ಕೇಳ್ತಾಯಿದ್ವಿ. ಆ್ಯಂಡ್ ಸ್ವಲ್ಪ ಇಲ್ಲಿ ಶಾಪ್ ಮಾಡ್ಕೊಂಡ್ವಿ. ಸೊ ಶಾಪ್ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಜಾಸ್ತಿ ಕಲೆಕ್ಷನ್ಸ್ ಇದ್ದಾಗ ನಾವು ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಸೊ ನಮಗೂ ಅದೇ ಥರನೇ ಆಗಿದ್ದು. ಬಟ್ ಇಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಏನೋ ತೊಗೋಬೇಕಿತ್ತು ದೇವರ ಮುಖವಾಡಕ್ಕೆ. ಸೊ ಅದನ್ನೆಲ್ಲ ನಾವು ಇಲ್ಲಿ ಪರ್ಚೇಸ್ ಮಾಡಿಕೊಂಡು ಈ ಶಾಪಿಂದ ನಾವು ಹೊರಟ್ವಿ. ಆ್ಯಂಡ್ ಅದಾದಮೇಲೆ ಈ ಶಾಪಿಗೆ ಬಂದ್ವಿ, ಬೇರೆ ಶಾಪಿಗೆ. ಲೈಕ್ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ತುಂಬ ಇತ್ತು. ದೇವರಿಗೆ ನಾವೊಂದು ಸಿಂಪಲಾಗಿ ನೆಕ್ಲೆಸ್ ಥರ ಮುಖವಾಡಕ್ಕೆ ಬೇಕಾಗಿತ್ತು. ಸೊ ಅದನ್ನು ನಾವು ನೋಡ್ತಾ ಇದ್ವಿ. ಅದು ನಮಗೆ ಇಲ್ಲಿ ಸಿಕ್ತು. ನಮ್ಮಮ್ಮ ಮನೆಯಲ್ಲೇ ಹೇಳ್ತಾಯಿದ್ರು ಅದನ್ನು ತೊಗೋಬೇಕು ಅಂತ. ಸೊ ಹಿಂಗೋ ಬಂದ ತಕ್ಷಣ ನಮಗೆ ಸಿಕ್ತು. ಸೊ ನೋಡಿ ಇದೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಸಿಕ್ತು ಆ್ಯಂಡ್ ತೊಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ನಿಮ್ಗೇನಂತಂದರೆ, ನಿಮಗೆ ಮುಖವಾಡ ಏನಾದರೂ ತೊಗೊಬಂದು ಕೊಟ್ಟರೆ ಅವರು ಇಲ್ಲೇ ರೆಡಿ ಮಾಡಿಕೊಡ್ತಾರೆ ಕ್ಲೀನಾಗಿ, ಹೇಗೆ ಬೇಕೋ ಏನೋ ಅಂತ. ಸೊ ಆ ಥರನೂ ನೀವು ಮಾಡ್ಬೋದು.
ಅಥವಾ ನಿಮಗೆ ಯಾವ್ದು ಬೇಕು ಅನ್ನೋದನ್ನೇ ಸೆಲೆಕ್ಟ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ತಗೊಂಡೋಗಿ ನೀವು ಅಲ್ಲಿ ನಿಮ್ಮ ಲಕ್ಷ್ಮಿಗೆ ಮುಖವಾಡಕ್ಕೆ ಫಿಕ್ಸ್ ಮಾಡ್ಕೋಬೋದು. ಒಂದೊಂದು ವೆರೈಟಿ ಆಫ್ ಕಣ್ಣೆಲ್ಲ ಒಂಥರ ಆಗುತ್ತೆ, ಲೈಕ್ ನೋಡ್ತಾ ಇದ್ರೇ ಫುಲ್ಲು ಕಣ್ಣಿಗೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ನೋಡ್ತಾ ಇರ್ಬೋದು ನೀವು, ಒಂದೊಂದು ಲಕ್ಷ್ಮಿನೂ ಕೂಡ ಎದ್ದು ಬಂದಿರೋ ಥರ ರೆಡಿ ಮಾಡಿ. ಆ್ಯಂಡ್ ಇಲ್ಲಿ ನಾವು ತೋರಣ ಫ್ಲವರ್ಸು, ಸೊ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ವಿ. ಬನ್ನಿ ಒಳಗಡೆ ಹೋಗೋಣ. ಸೊ ಎಲ್ಲ ಫ್ಲವರ್ಸ್ ಎಲ್ಲ ತೊಗೋಬೇಕಾಗಿತ್ತು ಡೆಕೋರೇಷನ್ನಿಗೆ, ಅದೆಲ್ಲ ನಾವಿಲ್ಲಿ ತೊಗೊಂಡ್ವಿ, ಎಲ್ಲ ಕಂಪ್ಲೀಟಾಗಿ ಸಿಕ್ತು. ಸೊ ನಾನು ವೀಡಿಯೋ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ನೋಡಿ, ನಾವು ಇದೇ ಶಾಪಲ್ಲೇ ತೋರಣ ಎಲ್ಲ ತೊಗೊಂಡಿತ್ತು. ಈಗೆಲ್ಲ ಶಾಪಿಂಗ್ ಮಾಡಿಕೊಂಡು ಮುಂದೆ ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂತಂದರೆ ಒಂದು ಹುಡುಗಿ ಒಂದು ಫ್ಲವರ್ನ ಹಿಡ್ಕೊಂಡು ಕಾಸು ಕೊಡ್ತೀರಾ ಹಾಗೆ ಹೋಗ್ತಾಯಿದ್ಲು. ಅದಕ್ಕೆ ಪೊಲೀಸರು ನೋಡಿ ಹೇಗೆ ಬೈತಾರೆ. ಆ್ಯಕ್ಚುಲಿ ಅಲ್ಲೇ ಪೊಲೀಸರು ಕೂಡ ಇದ್ದರು, ಅವರು ಕೂಡ ಚೆನ್ನಾಗಿ ಬೈದರು ಆ ಹುಡುಗಿಗೆ. ಆ್ಯಂಡ್ ನಾವು ಒಂದು ಸ್ಟ್ಯಾಂಡ್ ತೊಗೊಂಡ್ವಲ್ಲ, ಅದ್ರ ಹಿಂದೆಗಡೆ ಈ ಥರ ಒಂದು ರೌಂಡ್ ಶೇಪ್ದು ಒಂದು ಫ್ಲವರ್ ಡೆಕೋರೇಟ್ ಮಾಡೋದಕ್ಕೆ ತೊಗೋಬೇಕು ಅಂತ ಹುಡುಕ್ತಾ ಇದ್ವಿ. ಸೊ ಈ ಹುಡುಗ ಹತ್ರ ಸ್ವಲ್ಪ ಅದು ಚೆನ್ನಾಗಿರೋದಿತ್ತು, ಸ್ವಲ್ಪ ಚೆನ್ನಾಗಿರೋದು ಅಂತಂದರೆ ನಾವು ಹೇಗೆ ಬೇಕಿತ್ತೋ ಸೊ ಅದೇ ಥರನೇ ಈ ಹುಡುಗನ ಹತ್ರ ಇತ್ತು. ಸೊ ಅದಕ್ಕೆ ನಾವು ಕೇಳ್ತಾ ಇದ್ವಿ, ಬಟ್ ಅವನು ಲೈಕ್ ತುಂಬ ಜಾಸ್ತಿ ರೇಟ್ ಹೇಳ್ತಾ ಇದ್ದ, ತುಂಬಾ ಅಂತಲೇ ಹೇಳ್ಬೋದು. ನಾವಂತೂ ಕೇಳಿದ್ವಿ, ಬಟ್ ಆದರೆ ಅವ್ನು ಕೊಡೋದಕ್ಕೆ ರೆಡಿ ಇರಲಿಲ್ಲ. ಸೊ ಮುಂದೆ ಸಿಗುತ್ತೆ ಅಂತ ನಾವು ಹೊರಟ್ವಿ. ನಾನಂತೂ ಎಷ್ಟು ಹಿಡ್ಕೊಂಡಿದ್ದೀನಿ ಅಂತಂದರೆ ಹೇಳೋಕ್ಕಾಗಲ್ಲ. ನಮ್ಮಮ್ಮ ಕೂಡ ತುಂಬ ಹಿಡ್ಕೊಂಡಿದ್ದಾರೆ. ನಾವೊಂದು ಸ್ಟ್ಯಾಂಡ್ ನೋಡಿದ್ವಲ್ಲ, ಸೊ ಆ ಒಂದು ಸ್ಟ್ಯಾಂಡು ನಮಗೆ ಮತ್ತೆ ಇಲ್ಲೂ ಕೂಡ ಸಿಕ್ತು. ಸೊ ಇಲ್ಲೆಷ್ಟು ಅಂತ ಕೇಳಿದ್ವಿ. ಸೊ ಒಂದು ರೇಟಿಗೆ ಕಡಿಮೆ ಮಾಡಿಕೊಂಡ್ರು, ಕಡಿಮೆ ಏನಿಲ್ಲ, ಬಟ್ ಆ ಹುಡುಗ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ದ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಅಲ್ಲಿ ಮಾಡಲಿಲ್ಲ. ಸೊ ಅದಕ್ಕೆ ಇಲ್ಲಿ ಬಂದು ಶಾಪ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಒಳಗಡೆ ಹೋಗಿ ನಾವು ಅದು ರೇಟೆಲ್ಲ ಫಿಕ್ಸ್ ಮಾಡಿಕೊಂಡು ನಾವು ಬಂದ್ವಿ. ಈ ಸ್ಕೆಲಿಟನ್ ನೋಡಿ ನಂಗೆ ಫುಲ್ಲು ನಗು ಬರ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಕ್ಯೂಟಾಗೇ ಇತ್ತು. ಫೈನಲಿ ನನ್ನ ವೇಷಭೂಷಣ ನೋಡಿ ನೀವೇ ಒಂದ್ಸತಿ. ಸೊ ಈ ಸ್ಪಾಟಲ್ಲಿ ನಾವು ಕಳಶಕ್ಕೆ ಒಳಗಡೆ ಹಾಕುವಂಥ ಐಟಮ್ಸ್ನೆಲ್ಲ ತೊಗೊಂಡ್ವಿ. ಸೊ ಇಲ್ಲಿಗೆ ನಮ್ಮ ಶಾಪಿಂಗ್ನ ಎಂಡ್ ಮಾಡ್ತಾಯಿದ್ದೀವಿ. ಕಂಪ್ಲೀಟ್ ಮಾಡಿ ನಾವು ಮನೆಗೆ ರೀಚ್ ಆಗಿದ್ದೀವಿ. ಸೊ ಶಾಪಿಂಗ್ ಅಂತೂ ಸಖತ್ತಾಗಿತ್ತು. ನನಗೆ ಈ ಥರ ಶಾಪಿಂಗ್ ಮಾಡೋದಂತಂದರೆ ತುಂಬಾ ಇಷ್ಟ ಆಗುತ್ತೆ. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೆಲ್ಲ ಲೈಕ್ ಶಾಪಿಂಗ್ ಮಾಡಬೇಕು. ಒಂದು ಹಬ್ಬ ಅಂತಂದರೆ ನಮಗೆ ಫೇವ್ರೆಟ್ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನೇ. ಸೊ ಅದನ್ನು ನಾವು ಗ್ರ್ಯಾಂಡಾಗೂ ಕೂಡ ಮಾಡೋದು, ಅದಕ್ಕೆ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಮತ್ತೆ ಆ್ಯಕ್ಚುಲಿ ಇನ್ನೊಂದು ಸತಿ ವಿಸಿಟ್ ಮಾಡಬೇಕು. ಸೊ ನೋಡೋಣ, ಹೂವು ತೊಗೋಬೇಕು, ಇನ್ನು ಹಣ್ಣುಗಳು ತೊಗೋಬೇಕು, ತುಂಬಾ ಇನ್ನು ಶಾಪಿಂಗ್ ಇದೆ. ಸೊ ಸದ್ಯಕ್ಕೆ ನನಗೆ ಲೀವ್ ಇರೋದ್ರಿಂದ ನಾನು ನಮ್ಮಮ್ಮ ಜೊತೆ ಹೋಗಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಈ ಶಾಪಿಂಗ್ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೀವು ಯಾರೆಲ್ಲ ಇನ್ನೂ ವರಮಹಾಲಕ್ಷ್ಮಿಗೆ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ಬೇಗ ಹೋಗಿ ಶಾಪಿಂಗ್ ಮಾಡಿ. ಬಿಕಾಸ್ ತುಂಬ ರಶ್ ಇರುತ್ತೆ, ಹೇಳೋದಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ. ಆ್ಯಂಡ್ ನಿಮ್ಗೆ ಏನು ಬೇಕೋ ಪ್ರತಿಯೊಂದು ಮಾರ್ಕೆಟಲ್ಲಿ ಸಿಗುತ್ತೆ, ಎಲ್ಲೂ ಹುಡುಕಬೇಕು ಅನ್ನೋದೆಲ್ಲ ಏನಿರಲ್ಲ. ಅದಕ್ಕೆ ನೀವು ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಶಾಪಿಂಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್ ಬಾಯ್.